ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಉಮ್ಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮವನ್ನು SIR ಬಗ್ಗೆ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಮಂಡ್ಯದ AC ಶಿವಮೂರ್ತಿರವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇನ್ನು ಮನ್ಮೂಲ ಅಧ್ಯಕ್ಷರಾದಂಥ ಶಿವಪ್ಪರವರ ನೇತೃತ್ವದಲ್ಲಿ ನಡೆದಂಥ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಜರುಗಿತು. ತಾಲೂಕು ದಂಡಾಧಿಕಾರಿ ವಿಶ್ವನಾಥ್ರವರು ಹಾಗೂ VA ಕುಮಾರ್ರವರು ಹಾಗೂ RI ಮಂಜುನಾಥ್ರವರು, PDO ಮಂಜುನಾಥ್ರವರು, BLOಗಳು ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ, ಬನ್ನಿ ಪ್ರೇಕ್ಷಕರೇ ನೋಡ್ಕೊಂಡು ಬರೋಣ. ಭಾಳ ವಿಶೇಷವಾಗಿ ಮತದಾರ ಪಟ್ಟಿಯಲ್ಲಿ ಪರಿಷ್ಕರಣೆ ಆಗಿರುವಂಥ ಮತದಾರರು ತಮ್ಮ ತಿದ್ದುಪಡಿ ಅಂತ ಮಾಡ್ಕೊಂಡ್ರು ಆಗ ನಾವು ತಗೊಳ್ತಿದ್ದೆ ಅದು. ಅವಾಗ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಗೆ ನೋಟಿಸ್ ಬಂದ್ಬಿಡುತ್ತೆ ಅವ್ರಿಗೆ. ಅವಾಗ ನಿಮ್ಗೆ ಅವಾಗ ನಿಮ್ಗೆ ಈಗ ರೋಲ್ ಅಲ್ಲಿ ನಿಮ್ ಚೌಡೆ ಅಂತ ಇದೆ, ಈಗ ಕೆಂಪಾಯ ಅಂತ ಮಾಡಿದ್ರೆ ಈಗ ಡಾಕ್ಯುಮೆಂಟ್ ಕೊಡಿ ಅಂತ ಬರುತ್ತೆ. ಏನು ಚೇಂಜಸ್ ಇಲ್ಲ ಅಂತಂದ್ರೆ ಏನು ಡಾಕ್ಯುಮೆಂಟ್ ಈಗ ಈ ಡಾಕ್ಯುಮೆಂಟ್ ಗಳಿಲ್ಲ, ನಾವು ಅಪ್ಡೇಟ್ ಮಾಡ್ತೀವಿ. ಅಪ್ಡೇಟ್ ಮಾಡಿ ಡ್ರಾಫ್ಟ್ ರೋಲ್ ಆದ್ಮೇಲೆ ಏನಾಗುತ್ತೆ, ನೀವು ಈ ತರ ವೇರಿಯೇಷನ್ ಮಾಡ್ಕೊಂಡಿದ್ರೆ ನೀವು ನಿಮ್ ಡಾಕ್ಯುಮೆಂಟ್ ಕೊಡಿ ಅಂತ ಬರುತ್ತೆ. ಆ ಡಾಕ್ಯುಮೆಂಟ್ ನಮ್ಗೇನ್ ಬಂದು ಕೊಡ್ಬೇಕಾಗಿಲ್ಲ, ಬಂದು BLO ಮುಖಾಂತರ ಆನ್ಲೈನ್ ಅಪ್ಡೇಟ್ ಮಾಡಿದ್ರೆ ಮುಗಿತು. ಅಂದ್ರೆ ನಿಮ್ಗೆ ಬರೋ ಸರ್ಕಾರದಿಂದ 2000 ಬಸ್ ಆಗ್ಲಿ ಎಲ್ಲ ಮನೆ ಈಗ ಅವ್ರು ಬರ್ತಾರೆ, ಏನ್ ಅವ್ರ ಕಾಯಿಲಿ ಬಿಡು, ಅವ್ರ ಮುಂದೆ ಮನೆಗೆ ಹೋದ್ರೆ ನಿಮ್ದು ಹೋಯ್ತು. ನಿಂತ್ಕೊಂಡಿದ್ದು ನೀವೇ ಮಾಡಿಸ್ಬೇಕು, ಕರ್ಸ್ಕೊಂಡು ಮಾಡಂಗಿರ್ಬೇಕು. ಮಾಡಿ ಅಂತ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು SIR ನಾವು ಪ್ರಾರಂಭ ಮಾಡಿದ್ವಿ. ಇವತ್ತಿಂದ ನಾವು ಜೂನ್ 30 ಎಲ್ಲ ಮತದಾರರಿಗೂ ಕೂಡ ಎನಂಬ್ರೇಷನ್ ಫಾರಮ್ನ ಕೊಟ್ಟು ಅದನ್ನ ಕಲೆಕ್ಟ್ ಮಾಡುವಂಥ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗಿದೆ. ಇವತ್ತು ಮೊದಲನೇದಾಗಿ ನಾವು ನಮ್ಮ ಮನ್ಮೂಲ ಅಧ್ಯಕ್ಷರಾದಂತಹ ನಮ್ಮ ಶಿವಕುಮಾರ್ ಅವರ ಮನೆಗೆ ಬಂದು ನಾವೇ ಖುದ್ದು ಅವರಿಗೆ ಎನಂಬ್ರೇಷನ್ ಫಾರ್ಮ್ನ ಕೊಟ್ಟು ಅಪ್ಡೇಟ್ ಮಾಡಿ ಇವತ್ತು ಆ್ಯಪಲ್ಲೂ ಕೂಡ ನಾವು ಅಪ್ಡೇಟ್ ಮಾಡಿದ್ವಿ. ನಾವು ಎಲ್ಲ ಸಾರ್ವಜನಿಕರಿಗೆ ನಾವು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಈ 30 ದಿನ ಸಮಯದಲ್ಲಿ ನಮ್ಮ ಎಲ್ಲ BLOಗಳು ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಗೆ ಬರುವಂಥ ಸಮಯದಲ್ಲಿ ಎಲ್ಲ ಮತದಾರರು ದಯಮಾಡಿ ನೀವು ಅಲ್ಲಿ ಹಾಜರಿದ್ದು ಏನು ಎನಂಬ್ರೇಷನ್ ಫಾರಮ್ ಕೊಡ್ತಾರೆ ಆ ಎನಂಬ್ರೇಷನ್ ಫಾರಮ್ನ ತಗೊಂಡು ಆ ಎನಂಬ್ರೇಷನ್ ಫಾರಮ್ನ ಫಿಲ್ ಮಾಡಿ ಸೈನ್ ಮಾಡಿ ನೀವು ದಯಮಾಡಿ ನಮ್ಮ BLOಗಳಿಗೆ ರಿಟರ್ನ್ ಮಾಡಬೇಕು. ನೀವು ಒಂದು ಪಕ್ಷ ನೀವೇನಾದ್ರು ಎನಂಬ್ರೇಷನ್ ಫಾರಮ್ನ ಪಡ್ಕೊಂಡು ಏನು ಫಿಲ್ ಮಾಡದಂತೆ ರಿಟರ್ನ್ ಮಾಡಲಿಲ್ಲ ಅಂತಂದರೆ ಕರಡು ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೈ ಬಿಟ್ಟು ಹೋಗುತ್ತೆ. ಅದರಿಂದಾಗಿ ನಿಮ್ಮ ಯಾರ ಹೆಸರು ಕೈ ಬಿಡಬಾರ್ದು ಅಂತಂದರೆ ಎಲ್ಲ ಅರ್ಹ ಮತದಾರರು ದಯಮಾಡಿ ಎನಂಬ್ರೇಷನ್ ಫಾರಮ್ನ ಫಿಲ್ ಮಾಡಿ ಕಡ್ಡಾಯವಾಗಿ ಕೊಡಬೇಕು. ಈ ಬರೀ ಫಾರಮ್ ಫಿಲ್ ಮಾಡೋದು ಕೊಡೋದಷ್ಟೇ, ಯಾವುದೇ ದಾಖಲಾತಿಯನ್ನು ಈ ಸಮಯದಲ್ಲಿ ನೀವು ಕೊಡೋದು ಅವಶ್ಯಕತೆ ಇಲ್ಲ. ಮತ್ತು ಎನಂಬ್ರೇಷನ್ ಫಾರಮ್ಸಲ್ಲಿ ಏನು ಫಿಲ್ ಮಾಡಬೇಕು ಅಂತಂದರೆ, ಈಗ ಯಾರ್ದು 40 ವರ್ಷ ಮೇಲ್ಗಡೆ ಇದ್ದಾರೆ ಅಂಥ ಮತದಾರರು 2007ರ ವೋಟರ್ಸಲ್ಲಿ ಅವರು ಎಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿಲಿದ್ದು, ಇಡೀ ಇಂಡಿಯಾದಲ್ಲಾಗ್ಬೋದು, ಕರ್ನಾಟಕದಲ್ಲಾಗ್ಬೋದು, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಮತಗಟ್ಟೆಯಲ್ಲಿ ಅವ್ರ ಹೆಸರಿತ್ತು ಅನ್ನೋ ಮಾಹಿತಿಯನ್ನು ನಮಗೆ BLOಗಳಿಗೆ ಕೊಟ್ಟರೆ ಅವರು ಅಪ್ಡೇಟ್ನ ಮಾಡ್ತಾರೆ. ಅಕಸ್ಮಾತ್ ಅವ್ರು 40 ವರ್ಷದ ಒಳಗಡೆ ಇದ್ರು ಅಂತಂದರೆ ಅವರ ತಂದೆ ತಾಯಿ ಅಜ್ಜ ಅಜ್ಜಿ ಈ 4 ಜನದಲ್ಲಿ ಯಾರಾದರೂ ಕೂಡ 2007 ವೋಟರ್ ಲಿಸ್ಟಲ್ಲಿ ಎಲ್ಲಿದ್ರು ಅನ್ನುವಂಥ ಮಾಹಿತಿನ ತಾವು ಕಡ್ಡಾಯವಾಗಿ ಅವರು ಕೊಡಬೇಕು. ಜೊತೆಗೆ ಮತದಾರರು ಈಗ ಗಣತಿ ಫಾರಮ್ಸ್ನಲ್ಲಿ ಏನು ಕೊಡಬೇಕು, ಎನಂಬ್ರೇಷನ್ ಫಾರಮ್ಸಲ್ಲಿ ಅಂದರೆ ಅವರ ಡೇಟ್ ಆಫ್ ಬರ್ತ್ನ ಕೊಡಬೇಕು, ಮತ್ತು ಅವರ ಆಧಾರ್ ನಂಬರ್ನ ಇಚ್ಛೆ ಇದ್ದರೆ ಕೊಡ್ಬೋದು, ಮತ್ತು ಮೊಬೈಲ್ ನಂಬರ್ನ ಅವರು ಕೊಡಬೇಕು, ಮತ್ತು ಅವ್ರ ತಂದೆ ತಾಯಿ ಹೆಸರನ್ನ ಕೊಡಬೇಕು, ಮದುವೆ ಆಗಿದ್ರೆ ಅವರ ಹೆಂಡತಿ ಹೆಸರನ್ನ ಕೊಡಬೇಕು, ಮತ್ತು ಅವರ ಎಪಿಕ್ ನಂಬರ್ ಇದ್ದರೆ ಅದನ್ನ ಫಿಲ್ ಮಾಡಿಕೊಟ್ಟು ಸೈನ್ ಮಾಡಿಕೊಟ್ರೆ ಅದನ್ನ ನಾವು ನಮ್ಮ BLOಗಳು ಕಲೆಕ್ಟ್ ಮಾಡಿ ಡೇಟಾ ಎಂಟ್ರಿನ ಮಾಡ್ತಾರೆ. ಇದು 30 ದಿನ ಸಮಯ ಇರುತ್ತೆ. ಎಲ್ಲ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಎಲ್ಲ ಮತದಾರರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಇದು ನಿಮ್ಮ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳುವಂಥ ಒಂದು ಕಾರ್ಯ. ಇದರಲ್ಲಿ ಯಾರೂ ಕೂಡ ನೆಗ್ಲೆಕ್ಟ್ ಮಾಡದಂತೆ
ನಿಮ್ಮ ಮನೆಗೆ ನಮ್ಮ ಬಿ ಎಲ್ ಒಗಳು ಬರ್ತಾರೆ. ನೀವು ಇಲ್ಲ ಅಂದರೂ ಕೂಡ ಒಂದು ಮನೆಗೆ ಪ್ರತಿ 3 ಸಲ ಬಿ ಎಲ್ ಒಗಳು ನಿಮ್ಮ ಮನೆಗೆ ಬರ್ತಾರೆ. ಆ ಸಮಯದಲ್ಲಿ ನೀವು ಇದ್ದು ಎನಂಬ್ರೇಷನ್ ಫಾರಮ್ನ ಫಿಲ್ ಮಾಡಿ ಸೈನ್ ಮಾಡಿಕೊಡ್ಬೇಕು. ಈ ಸಮಯದಲ್ಲಿ ಯಾವುದೇ ರೀತಿಯಾದಂಥ ದಾಖಲಾತಿ ಕೊಡುವಂಥ ಅವಶ್ಯಕತೆ ಇಲ್ಲ. ಮತದಾರರ ಪಟ್ಟಿ ಬಿಡುಗಡೆ ಆಗುತ್ತೆ, ಆ ಸಮಯದಲ್ಲಿ ಕೈ ಬಿಟ್ಟು ಹೋಗುತ್ತೆ. ಅದರಿಂದಾಗಿ ಯಾರೂ ಕೂಡ ನಿಮ್ಮ ಅರ್ಹ ಮತದಾರರು ವಂಚಿತರಾಗದೆ ಅಂತಂದೇಳಿ ಮಾಡ್ಬೋದು. ಮತ್ತು ಯಾರಾದರೂ ಎಜುಕೇಟ್ ಇದ್ದರೆ ಎಲ್ಲ ಆನ್ಲೈನ್ ಮುಖಾಂತರನೂ ಕೂಡ ಇದನ್ನ ECA.nಲ್ಲೂ ಕೂಡ ಮತ್ತು ನೀವು ಆನ್ಲೈನ್ ಮುಖಾಂತರ ಕೂಡ ಈ ಗಣತಿ ಫಾರಮ್ನ ಸಬ್ಮಿಟ್ ಮಾಡ್ಬೋದು. ಅದು ಸಬ್ಮಿಟ್ ಮಾಡಿದ್ರು ಕೂಡ ಆನ್ಲೈನ್ ಸಬ್ಮಿಟ್ ಮಾಡಿದ್ರು ಕೂಡ ಫಿಸಿಕಲ್ ಫಾರಮ್ನ ನಮ್ಮ BLOಗೆ ನೀವು ಕಡ್ಡಾಯವಾಗಿ ಕೊಡಲೇಬೇಕು. ಆನ್ಲೈನ್ ಸಬ್ಮಿಟ್ ಮಾಡೋದಕ್ಕೆ ಇನ್ನು ಪ್ರಾವಿಷನ್ಸ್ ಇದೆ. ಮತ್ತು ಯಾರಾದರೂ ದೂರದ ಹೊರಗಡೆ ಏನಾದ್ರು ಇಲ್ಲಿದ್ದ ಹೋಗಿ ಹೊರಗಡೆ ಕೆಲಸದಲ್ಲಿದ್ದರೂ ಕೂಡ ಅವ್ರು ಇಲ್ಲ ಅಂದರೂ ಕೂಡ ಅವ್ರ ಪರವಾಗಿ ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿ ಅಣ್ಣ ತಮ್ಮ ಅವ್ರು ಬೇಕಾದ್ರೆ ಆ ಮತದಾರ ಪರವಾಗಿ ಅವ್ರ ಮಾಹಿತಿ ಕೊಟ್ಟು ಸೈನ್ ಮಾಡಿ ಸಬ್ಮಿಟ್ ಮಾಡೋದಕ್ಕೆ ಅವಕಾಶವನ್ನು ಚುನಾವಣಾ ಆಯೋಗ ಕಲ್ಪಿಸಿಕೊಟ್ಟಿದೆ. ಅದರಿಂದಾಗಿ ಎಲ್ಲ ಮತದಾರರು ಸಹಕಾರವನ್ನು ಕೊಡಬೇಕು. ಎಲ್ಲ ಅರ್ಹ ಮತದಾರರು ಕೂಡ ನಮಗೆ ಡ್ರಾಫ್ಟ್ ರೋಲ್ನಲ್ಲಿ ಸೇರ್ಪಡೆ ಆಗೋ ರೀತಿಯಲ್ಲಿ ಸಹಾಯ ಮಾಡಬೇಕು. ಮತ್ತು ನಾವು ಇದಕ್ಕೆ ಸಹಾಯ ಮಾಡೋದಕ್ಕೆ ನಮ್ಮ ಎಲ್ಲ ರಾಜಕೀಯ ಪಕ್ಷದ BLAಗಳು ಕೂಡ ನಾವು ನೇಮಕ ಮಾಡಿದ್ವಿ. ಆ BLAಗಳು ಕೂಡ ನಮಗೆ ಸಹಕಾರ ನೀಡಬೇಕು ಮತ್ತು ಎಲ್ಲ ರಾಜಕೀಯ ಮುಖಂಡರು ಕೂಡ ಸಹಕಾರ ನೀಡಬೇಕು ಅಂತ ಈ ಸಮಯದಲ್ಲಿ ಕೇಳ್ತೀನಿ. ಮತ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಮತದಾರರು ಅವರವರ ವಾರ್ಡ್ನಲ್ಲಿ ನಮ್ಮ BLOಗಳು ಬರ್ತಾರೆ. ತಮ್ಮ ಹೆಸರನ್ನು ಮತದಾರ ಪಟ್ಟಿಯಲ್ಲಿ ಉಳಿಸ್ಕೊಳ್ಬೇಕು. ಎಲ್ಲ ಮಾಹಿತಿಗಳನ್ನು ಕೊಟ್ಟು ಮುಂದೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳು ಬರಬೇಕು ಅಂದರೆ ನಮ್ಮ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇರಬೇಕು. ಅದರಿಂದ ಈ ಅವಕಾಶನ ಎಲ್ಲ ಸದುಪಯೋಗಪಡಿಸ್ಕೋಬೇಕು ಅಂತ ಹೇಳ್ತಾರೆ.